Good morning, students. Welcome to the digital learning from Department of Collegiate Education. I am Sudharani R, Assistant Professor, Department of Commerce, Government First Grade College, Chiknaiknalli. And today we are going to discuss about the cost unit and cost center. Dear students, in the previous class we have discussed about the difference between cost accounting and financial accounting, and today we are going to discuss about the new term, that is cost unit and cost center. Yes, first we will know about the cost unit. What is cost unit? Yes, cost unit is a quantitative unit ಅಥವಾ measurable unit of product or service in which costs are ascertained. ನಾವಿಲ್ಲಿ ಕಾಸ್ಟ್ ಯೂನಿಟನ್ನು ಒಂದು ಮೀಡಿಯಮ್ ಆಗಿ ಟ್ರೀಟ್ ಮಾಡ್ತೀವಿ. ಕಾಸ್ಟ್ ಯೂನಿಟ್ ಅಂದರೆ ಇಟ್ಸ್ ಎ ಮೀಡಿಯಮ್. ಯಾವ ಥರ ಮೀಡಿಯಮ್ ಅದು? ಮೀಡಿಯಮ್ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ, ಮಾಧ್ಯಮ, ಒಂದು ವೇ. ಇಟ್ಸ್ ಎ ಮೀಡಿಯಮ್ ಟು ಮೆಷರ್ ದ ವ್ಯಾಲ್ಯೂ ಆಫ್ ಪ್ರಾಡಕ್ಟ್ ಅಥವಾ ಟು ಮೆಷರ್ ದ ಕಾಸ್ಟ್ ಆಫ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಸರ್ವಿಸ್. ಒಂದು ನಿರ್ದಿಷ್ಟ ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯಲು ಉಪಯೋಗಿಸುವ ಮಾಧ್ಯಮ. ಅಂದರೆ ಒಂದು ರೀತಿ ಹೇಳಬೇಕಲ್ವ ನಾವು, ಯಾವ ರೀತಿ. ಈಗ ಬೆಲೆ ಕಂಡುಹಿಡಿತೀವಿ ಅಂದರೆ ಇವಾಗ ಒಂದೊಂದಕ್ಕೆ ಒಂದೊಂದು ವೇನಲ್ಲಿ ಹೇಳ್ತೀವಿ. ಇವಾಗ ಹಾಲಿನ ಬೆಲೆ ಅಂತ ಹೇಳಿದಾಗ ಏನು ಮಾಡ್ತೀವಿ? ವಿ ವಿಲ್ ಮೆಷರ್ ಇನ್ ದ ವೇ ಆಫ್ ಲೀಟರ್ ಅಲ್ವಾ. ಹಾಲನ್ನ ನಾವು ಕೆಜಿಗೆ ಒಂದು ಕೆ ಜಿ ಹಾಲಿಗೆ ಇಷ್ಟು ಅಂತ ಹೇಳಲ್ಲ. ಹಾಲನ್ನ ಅಳಿಬೇಕಾದ್ರೆ, ಮಿಲ್ಕ್ಗೆ ನಾವು ರೇಟ್ನ ಫಿಕ್ಸ್ ಮಾಡಬೇಕಾದ್ರೆ ಆ ಮೀಡಿಯಮ್ ಏನಿದೆ, ಮೀಡಿಯಮ್ ಮೆಷರ್ಮೆಂಟ್ ಯೂನಿಟ್ ಅದನ್ನ ನಾವು ಯೂನಿಟ್ ಅಂತ ಹೇಳ್ತೀವಿ. ಹೇಗೆ ಅಳಿತೀವಿ? 1 ಲೀಟರ್ಗೆ ಲೀಟರ್ಸಲ್ಲಿ ಅಳಿತೀವಿ. ಅದೇ ರೀತಿ ನೀವು ಯಾವುದೋ ಒಂದು ಪವರ್ಗೆ ನೀವು ಬಿಲ್ ಕಟ್ಟಬೇಕು. ಪವರ್ನ ಅಳಿಬೇಕಾದ್ರೆ ಕಿಲೋ ವ್ಯಾಟಲ್ಲಿ ಅಳಿತೀರಾ. ಅದೇ ರೀತಿ ಯಾವುದೋ ಒಂದು ಪ್ರಾಡಕ್ಟ್, ಅದನ್ನು ನೀವು ಕೆ ಜಿಸಲ್ಲಿ ಅಳಿತೀರಾ ಅಥವಾ ಟನ್ನಲ್ಲಿ ಅಳಿತೀರಾ. ಈಗ ಒಂದು ಕ್ಲಾತನ್ನು ನೀವು ವ್ಯಾಲ್ಯೂ ಹೇಳಬೇಕು. ಕ್ಲಾತ್ಗೆ ಹೇಗೆ ವ್ಯಾಲ್ಯೂ ಹೇಳ್ತೀರಾ? 1 ಕೆ ಜಿ ಕ್ಲಾತ್ಗಿಷ್ಟು. 1 ಕೆ ಜಿ ಕ್ಲಾತ್ ಅಂತ ಹೇಳೋಕ್ಕಾಗಲ್ಲ. ಆವಾಗ ನಾವು 1 ಮೀಟರ್ ಆಫ್ ಕ್ಲಾತ್ ಮೀಟರ್ಸಲ್ಲಿ ಅಳಿತೀವಿ. ಯಾವುದೋ ಒಂದು ಪೀಸು, ಫಾರ್ ಎಕ್ಸಾಂಪಲ್ ಫರ್ನಿಚರ್ಸ್ನ ನೀವು ಕೆ ಜಿನಲ್ಲಿ ಅಳಿಯೋಕ್ಕಾಗಲ್ಲ. 1 ಕೆ ಜಿ ಫರ್ನಿಚರ್ಗೆ ಎಷ್ಟು, ಈ ರೀತಿ ಹೇಳಲಿಕ್ಕಾಗಲ್ಲ. ಫರ್ನಿಚರ್ ಅಂತ ಬಂದಾಗ ಯು ವಿಲ್ ಮೆಷರ್ ಇನ್ ಟರ್ಮ್ಸ್ ಆಫ್ ನಂಬರ್ಸಲ್ಲಿ ನೀವು, ಅಂದರೆ ಒಂದು ಪೀಸ್ಗೆ ಎಷ್ಟು, ಒಂದಕ್ಕೆಷ್ಟು, ಎರಡಕ್ಕೆಷ್ಟು, ಈ ರೀತಿ ನೀವು ಅಳಿತೀರಾ. ಸೊ ಇಲ್ಲಿ ಅಲ್ಲಿಗೆ ಯೂನಿಟ್ ಅಂತ ಅಂದರೆ, ಕಾಸ್ಟ್ ಯೂನಿಟ್ ಅಂದರೆ ಇಟ್ಸ್ ಎ ಮೆಷರಬಲ್ ಅಥವಾ ಮೀಡಿಯಮ್ ಆಫ್ ಯೂನಿಟ್ ಆಫ್ ಅಥವಾ ಕ್ವಾಂಟಿಟೇಟಿವ್ ಯೂನಿಟ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್ ಇನ್ ವಿಚ್ ಕಾಸ್ಟ್ಸ್ ಆರ್ ಅಸರ್ಟೈನ್ಡ್. ಯಾವುದೇ ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯಲು ಕಂಡುಹಿಡಿಯೋದಕ್ಕೋಸ್ಕರ ಉಪಯೋಗಿಸುವ ಅಳತೆ ಮಾಪನ ವಿಧಾನ, ಅಳತೆ ವಿಧಾನ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಬರೆದಿದ್ದೀನಿ. ಕಾಸ್ಟ್ ಪರ್ ಟೇಬಲ್ ಮೇಡ್, ಕಾಸ್ಟ್ ಪರ್ ಮೀಟರ್ ಆಫ್ ಕ್ಲಾತ್, ಲೀಟರ್, ಕೆ ಜಿ, ಟನ್. ಅದೇ ರೀತಿ ನೀವು ಸರ್ವಿಸಿಗೆ ಅಂತ ಬಂದಾಗ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಈಗ ನೀವು ವ್ಯಾಲ್ಯೂ ಕೊಡಬೇಕು. ಒಂದು ಬಸ್ಸಿಗೆ ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಸರ್ವಿಸ್ನ ಪಡ್ಕೊಂಡಿದ್ದೀರಾ. ಸೊ ನೀವಲ್ಲಿ ಹೇಗೆ ಅಳಿತೀರಾ? ಪರ್ ಕಿಲೋಮೀಟರ್ಗೆ ಎಷ್ಟು. ಆಟೋದಲ್ಲಿ ಕೂತ್ಕೋತೀರಾ, ವ್ಯಾಲ್ಯೂ ಹೇಗೆ ಅಳಿತೀರಾ? 1 ಕಿಲೋಮೀಟರ್ ಟ್ರಾವೆಲ್ಗೆ ಎಷ್ಟು. ಅದೇ ರೀತಿ ನೀವು ಹೋಟೆಲ್ ತಿಂಡಿ ತಿಂದರೆ 1 ಪ್ಲೇಟ್ ಟಿಫನ್ಗೆ ಎಷ್ಟು, ಪ್ಲೇಟ್ಸಲ್ಲಿ ಅಳಿತೀರಾ, ಪರ್ ಪ್ಲೇಟ್ ನಂಬರ್ಸಲ್ಲಿ. ಸೊ ಇದಕ್ಕೆ ನಾವು ಯೂನಿಟ್ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಚಾರ್ಟರ್ಡ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇಂಗ್ಲೆಂಡ್ ಅವ್ರು ಹೇಳ್ತಾರೆ, ಡಿಫೈನ್ ಮಾಡ್ತಾರೆ, ಕಾಸ್ಟ್ ಯೂನಿಟ್ ಅಂದರೆ ಎ ಯೂನಿಟ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸ್ ಆರ್ ಟೈಮ್ ಇನ್ ರಿಲೇಷನ್ ಟು ವಿಚ್ ಕಾಸ್ಟ್ ಮೇ ಬಿ ಅಸರ್ಟೈನ್ಡ್ ಆರ್ ಎಕ್ಸ್ಪ್ರೆಸ್ಡ್ ಇಸ್ ಕಾಲ್ಡ್ ಕಾಸ್ಟ್ ಯೂನಿಟ್. ಯಾವುದೇ ವಸ್ತುವಿನ ಅಥವಾ ಸೇವೆಯ ಅಥವಾ ಸಮಯದ ಬೆಲೆಯನ್ನು ತಿಳಿದುಕೊಳ್ಳೋದಕ್ಕೆ ನಾವು ಏನು ಎಕ್ಸ್ಪ್ರೆಸ್ ಮಾಡ್ತೀವಿ ಅಥವಾ ಅದನ್ನು ಬೆಲೆಯನ್ನು ಅಳಿಲಿಕ್ಕೆ ಯಾವ ಮಾಧ್ಯಮನ ಯೂಸ್ ಮಾಡ್ತೀವಿ, ದಟ್ ವೇ ಅಥವಾ ದಟ್ ಮೆಷರ್ಮೆಂಟ್, ದಟ್ ಮೀಡಿಯಮ್, ಆ ಎಕ್ಸ್ಪ್ರೆಷನ್ ಏನಿದೆ ಅದಕ್ಕೆ ನಾವು ಕಾಸ್ಟ್ ಯೂನಿಟ್ ಅಂತ ಕರಿತೀವಿ.
ಸೊ ದಿಸ್ ಈಸ್ ಅಬೌಟ್ ದ ಕಾಸ್ಟ್ ಯೂನಿಟ್. ನೆಕ್ಸ್ಟು ಕಾಸ್ಟ್ ಸೆಂಟರ್. ಕಾಸ್ಟ್ ಸೆಂಟರ್ ಅಂದರೆ ಇಟ್ ಈಸ್ ಅ ಲೊಕೇಶನ್ ಆರ್ ಪರ್ಸನ್ ಆರ್ ಫಂಕ್ಷನ್ ಆಫ್ ಅನ್ ಆರ್ಗನೈಸೇಷನ್ ಇನ್ ರೆಸ್ಪೆಕ್ಟ್ ಆಫ್ ವಿಚ್ ಕಾಸ್ಟ್ಸ್ ಆರ್ ಅಸರ್ಟೈನ್ಡ್. ಇದು ಕಾಸ್ಟ್ ಸೆಂಟರ್ ಅಂದರೆ ಒಂದು ವಸ್ತು ಆಗಿರ್ಬೋದು, ಒಂದು ಸ್ಥಳ ಆಗಿರ್ಬೋದು, ಒಂದು ಕಾರ್ಯ ಆಗಿರ್ಬೋದು, ಅಥವಾ ಇವೆಲ್ಲದರ ಸಮೂಹ ಆಗಿರ್ಬೋದು. ಎ ಗ್ರೂಪ್ ಆಫ್ ದೀಸ್, ಇಷ್ಟು ಸೇರಿಸಿ ಆಗಿರ್ಬೋದು. ಎ ಮಿಕ್ಸ್ ಆಫ್ ದೀಸ್, ಲೊಕೇಶನ್ನು, ಫಂಕ್ಷನ್ನು, ಪರ್ಸನ್ನು ಎಲ್ಲ ಸೇರಿಸಿ ಗ್ರೂಪು ಆಗಿರ್ಬೋದು, ಅಥವಾ ಬರೀ ಲೊಕೇಶನ್ನೇ ಆಗಿರ್ಬೋದು, ಅಥವಾ ಬರೀ ಫಂಕ್ಷನ್ನೇ ಆಗಿರ್ಬೋದು. ಇದು ಯಾವುದಕ್ಕೆ ನೀವು ಕಾಸ್ಟನ್ನು ಕಂಡುಹಿಡಿಬೇಕು ಅಂತ ಅಂದ್ಕೊತೀರೋ ದಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಕಾಸ್ಟ್ ಸೆಂಟರ್. ಇವಾಗ ಫಾರ್ ಎಕ್ಸಾಂಪಲ್, ನೀವು ಸೋಪ್ ತಯಾರು ಮಾಡ್ತಾಯಿದ್ದೀರಾ, ಸೋಪ್ಗೆ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಇಲ್ಲಿ ಕಾಸ್ಟ್ ಸೆಂಟರ್ ಯಾವುದು? ಸೋಪ್. ಆ ಸೋಪ್ಗೆ ನೀವು ವ್ಯಾಲ್ಯೂ ಕಂಡುಹಿಡಿಬೇಕು. ಅದನ್ನು ನಾವು ಯಾವ ವಸ್ತುವಿಗೆ ಬೆಲೆಯನ್ನು ಕಂಡುಹಿಡಿಬೇಕು ಅಂದ್ಕೊತೀವೋ ಅದಕ್ಕೆ ನಾವು ಕಾಸ್ಟ್ ಸೆಂಟರ್ ಅಂತ ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಬರೆದಿದ್ದೀನಿ. ಎಕ್ಸಾಂಪಲ್, ದ ರೆಂಟ್, ರೇಟ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಬಿಲ್ಡಿಂಗ್ಸ್. ಇವಾಗ ರೆಂಟು, ಒಂದು ಬಿಲ್ಡಿಂಗ್ ರೆಂಟು. ಇಲ್ಲಿ ಕಾಸ್ಟ್ ಸೆಂಟರ್ ಯಾವುದು? ಬಿಲ್ಡಿಂಗ್. ಆ ಬಿಲ್ಡಿಂಗಿಗೆ ನೀವು ರೆಂಟನ್ನು ಕಂಡುಹಿಡಿತಾ ಇದ್ದೀರಾ. ಅಥವಾ ಮೇಂಟೆನೆನ್ಸ್, ಸೊ ಬಿಲ್ಡಿಂಗ್ ಇಲ್ಲಿ ಸೆಂಟರು, ಆ ಬಿಲ್ಡಿಂಗಿಗೆ ಖರ್ಚು ಎಷ್ಟಾಯಿತು, ಮೇಂಟೆನೆನ್ಸ್ ಎಷ್ಟಾಯಿತು ಅಂತ ಕಂಡುಹಿಡಿತೀರಾ. ಅದೇ ರೀತಿ ಒಂದು ಪರ್ಸನ್ನ ಕಾಸ್ಟ್ ಸೆಂಟರ್ ಅಂತ ಕಂಡುಹಿಡ್ಕೊಂಡ್ರೆ ಇಲ್ಲಿ ಸ್ಟೋರ್ ಕೀಪರು, ಆ ಸ್ಟೋರ್ ಕೀಪರ್ಗೆ ಕೊಡುವ ವೇಜಸ್ಸು ಮತ್ತು ಸ್ಯಾಲ್ರಿನ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ ನಾವು ಕಾಸ್ಟ್ ಸೆಂಟರ್ ಯಾವುದನ್ನ ಕರಿತೀವಿ? ಸ್ಟೋರ್ ಕೀಪರ್ನ ಕಾಸ್ಟ್ ಸೆಂಟರ್ ಅಂತ ಕರಿತೀವಿ. ಸೊ ಕಾಸ್ಟ್ ಸೆಂಟರಲ್ಲಿ 2 ಟೈಪ್ ಬರುತ್ತೆ. ಒಂದು ಪರ್ಸನಲ್, ಇನ್ನೊಂದು ಇಂಪರ್ಸನಲ್ ಕಾಸ್ಟ್ ಸೆಂಟರ್ ಅಂತ. ಪರ್ಸನಲ್ ಕಾಸ್ಟ್ ಸೆಂಟರ್ ಅಂತ ಅಂದರೆ ಅಲ್ಲಿ ಕಾಸ್ಟ್ ಸೆಂಟರಲ್ಲಿ ಹಿಯರ್ ಒಬ್ಬ ಪರ್ಸನ್ ಇರ್ತಾನೆ. ಆ ಕಾಸ್ಟ್ ಸೆಂಟರ್ ಒಬ್ಬ ಪರ್ಸನ್ ಆಗಿರ್ತಾನೆ, ಅಥವಾ ಪರ್ಸನ್ಸ್ಗಳ ಅಂದರೆ ವ್ಯಕ್ತಿಗಳ ಸಮೂಹ ಆಗಿರುತ್ತೆ. ಅದಕ್ಕೆ ನಾವು ವ್ಯಕ್ತಿಗೆ ಅಥವಾ ವ್ಯಕ್ತಿಗಳ ಸಮೂಹಕ್ಕೆ ಬೆಲೆಯನ್ನು ಕಂಡುಹಿಡಿಬೇಕಾದಾಗ ನಾವು ಅದನ್ನು ಪರ್ಸನಲ್ ಕಾಸ್ಟ್ ಸೆಂಟರ್ ಅಂತ ಹೇಳ್ತೀವಿ. ಇನ್ನು ಇಂಪರ್ಸನಲ್ ಕಾಸ್ಟ್ ಸೆಂಟರ್ ಅಂತ ಬಂದಾಗ ಅದು ಪರ್ಸನ್ನ ಬಿಟ್ಟು, ವ್ಯಕ್ತಿಯನ್ನು ಬಿಟ್ಟು ಬೇರೆ ಎಲ್ಲ ನಿರ್ಜೀವ ವಸ್ತುವಿಗೆ ನಾವು ಬೆಲೆಯನ್ನು ಕಂಡುಹಿಡಿಯೋ ಪರಿಸ್ಥಿತಿ ಇದ್ದಾಗ ನಾವು ಇಂಪರ್ಸನಲ್ ಕಾಸ್ಟ್ ಸೆಂಟರ್ ಅಂತ ಕರಿತೀವಿ. ಈಗ ಪರ್ಸನಲ್ ಅಂತ ಬಂದಾಗ ವ್ಯಕ್ತಿ ಏನೋ ಕೆಲಸ ಮಾಡ್ತಾನೆ. ಈಗ ಸ್ಯಾಲ್ರಿ ಆಫ್ ಡ್ರೈವರ್, ಸ್ಯಾಲರಿ ಆಫ್ ಕಂಡಕ್ಟರ್, ಸ್ಯಾಲ್ರಿ ಆಫ್ ಮ್ಯಾನೇಜರ್. ಇಲ್ಲಿ ಕಾಸ್ಟ್ ಸೆಂಟರ್ ಯಾರು? ಮ್ಯಾನೇಜರ್, ವ್ಯಕ್ತಿ. ಸೊ ಹಾಗೆ ಅವ್ನು ಮಾಡಿರೋ ಕೆಲಸಕ್ಕೆ ಎಷ್ಟು ಬೆಲೆ ಕೊಡಬೇಕು, ಈ ರೀತಿ. ಅದನ್ನು ಇಂಪರ್ಸನಲ್ ಅಂತ ಬಂದಾಗ ಇಲ್ಲಿ ಕೊಟ್ಟಿರೋ ಹಾಗೆ ಬಿಲ್ಡಿಂಗ್ನ ರೆಂಟು, ಅಥವಾ ನೀವು ಡಿಪಾರ್ಟ್ಮೆಂಟ್ ವೈಸ್ ಮಾಡ್ತೀರಾ ಅಂತ ಬಂದಾಗ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಎಷ್ಟು ಖರ್ಚಾಗತ್ತೆ. ಸೊ ನೀವು ಯಾವುದಕ್ಕಾದ್ರೂ ಬೆಲೆ ಕಂಡುಹಿಡಿಬೋದು. ಯಾವುದಕ್ಕೆ ನೀವು ಬೆಲೆ ಕಂಡುಹಿಡ್ಕೋಬೇಕು ಅಂತಿರೋ, ಅದು ವ್ಯಕ್ತಿನೋ, ಸ್ಥಳನೋ, ಕೆಲಸನೋ, ಒಟ್ಟು ನೀವೇನಕ್ಕೆ ನೀವು ಬೆಲೆ ಕಂಡುಹಿಡಿಬೇಕು ಅಂತ ನಿರ್ಧಾರ ಮಾಡ್ತಿರಲ್ಲ, ಆ ಬೆಲೆ ಕಂಡುಹಿಡಿಬೇಕು ಅಂದ್ಕೊಳ್ಳೋ ವಸ್ತು ಅಥವಾ ವ್ಯಕ್ತಿ ಅಥವಾ ಸ್ಥಳ ಏನಿದೆ ದಟ್ ವಿಲ್ ಬಿ ಕಾಲ್ಡ್ ಆ್ಯಸ್ ಕಾಸ್ಟ್ ಸೆಂಟರ್. ಅದನ್ನು ನಾವು ಕಾಸ್ಟ್ ಸೆಂಟರ್ ಅಂತ ಕರಿತೀವಿ. ಇಲ್ಲಿ ಮೇಯ್ನ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಕಾಸ್ಟ್ ಸೆಂಟರ್ಗೂ ಕಾಸ್ಟ್ ಯೂನಿಟ್ಗೂ, ನೀವು ಯಾವುದೇ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಲ್ಲಿ ಫಸ್ಟ್ ನೀವು ಸ್ಟಡಿ ಮಾಡಬೇಕಾಗಿರೋದು ಕಾಸ್ಟ್ ಸೆಂಟರು. ಮೊದಲು ಯಾವುದಕ್ಕೆ ನಾವು ಬೆಲೆ ಕಂಡುಹಿಡಿಬೇಕು ಅಂತ ಡಿಸಿಷನ್ಸ್ ತೊಗೊಂಡ್ರೆ ಯಾವ ರೀತಿ ಕಂಡುಹಿಡಿಬೋದು, ಹೇಗೆ ಬೆಲೆಯನ್ನು ಕಂಡುಹಿಡಿಬೇಕು ಅನ್ನೋದು ಆಮೇಲೆ ಬರುತ್ತೆ. ಆವಾಗಲೇ ಹೇಳ್ದಂಗೆ ನೀವಿವಾಗ ಒಬ್ಬ ವ್ಯಕ್ತಿಗೆ ಬೆಲೆಯನ್ನು ಕಂಡುಹಿಡಿಬೇಕು ಅಂದಾಗ ಅಲ್ಲಿ ಅವನನ್ನು ನಾವು ಏನು ಕೆಲಸ ಮಾಡ್ತಾವನೆ ಅನ್ನೋದ್ರ ಮೇಲೆ ನಾವು ತೊಗೊತೀವಿ. ಅದೇ ನೀವು ಇವಾಗ ಒಂದು ವಸ್ತುವಿಗೆ ಬೆಲೆ ಕಂಡುಹಿಡಿಬೇಕಾದ್ರೆ ಅದು ಯಾವ ವಸ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆವಾಗಲೇ ಹೇಳ್ದಂಗೆ ವಸ್ತು ಅಂತ ಬಂದಾಗ ಈಗ ಲಿಕ್ವಿಡ್ ಐಟಮ್ಸ್ಗೆ ಬೇರೆ ರೀತಿ ನಾವು ವ್ಯಾಲ್ಯೂನ ಕಂಡುಹಿಡಿತೀವಿ. ಮೀನ್ಸ್ ವ್ಯಾಲ್ಯೂ ಹೇಳೋ ರೀತಿ, ಎಕ್ಸ್ಪ್ರೆಸ್ ಮಾಡೋ ರೀತಿ ಬೇರೆ ಇರುತ್ತೆ. ಲೀಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ಕಿಲೋಮೀಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದರ್ ಗೂಡ್ಸ್, ಸಾಲಿಡ್ ಗೂಡ್ಸ್ ಅಂತ ಬಂದಾಗ ನಾವು KGಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಟನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಕ್ಲಾತ್ಸ್ ಅಂತ ಬಂದಾಗ ಮೀಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಈ ರೀತಿ ಆ ಎಕ್ಸ್ಪ್ರೆಸ್ ಯಾವಾಗ ಮಾಡ್ತೀವಿ, ಯಾವುದಕ್ಕೆ ಬೆಲೆ ಕಂಡುಹಿಡಿಬೇಕು ಅಂತ ಗೊತ್ತಾದರೆ ನಾವು ನೆಕ್ಸ್ಟ್ ಎಕ್ಸ್ಪ್ರೆಸ್ನ ಮಾಡ್ತೀವಿ. ಹಾಗಾಗಿ ಕಾಸ್ಟ್ ಸೆಂಟರು ಫಸ್ಟ್ ಬರುತ್ತೆ, ಕಾಸ್ಟ್ ಯೂನಿಟ್ ನಂತರ ಬರುತ್ತೆ. ಇದು ಕಾಸ್ಟು ಸೆಂಟರು ಮತ್ತು ಕಾಸ್ಟ್ ಯೂನಿಟ್ಟು.
ಸೊ ನೀವು ವಾಟರ್ನ ಅಳಿಬೇಕು ಅಂತಂದರೆ ಹೇಗೆ, ವಾಟರ್ಗೆ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದರೆ ಗ್ಯಾಲನ್ಸಲ್ಲಿ, ಇದು ಎಂಥದ್ದು, ನೀವು ಮನೆಗೆಲ್ಲ ವಾಟರ್ ಕ್ಯಾನ್ ಹಾಕ್ಸ್ಕೊತಿರಲ್ಲ, ಕ್ಯಾನ್ಗಳಲ್ಲಿ, ಗ್ಯಾಲನ್ಗಳಲ್ಲಿ, ಡ್ರಮ್ಗಳಲ್ಲಿ, ಆಯಿಲ್ನಾಗಲಿ ಯಾವುದೇ ಆಗಲಿ ಅಳಿತಾರೆ. ಶುಗರ್ ಅಂತ ಬಂದಾಗ ಕೆ ಜೀಸಲ್ಲಿ, ಟನ್ಸಲ್ಲಿ, ಸಿಮೆಂಟ್ ಅಂತ ಬಂದಾಗ ಅದನ್ನು ಕೂಡ ನೀವು ಪ್ಯಾಕೆಟ್ಸ್, ಒಂದು ಚೀಲ ಅಥವಾ ಕೆ ಜಿ ಇಷ್ಟು, ಟನ್ ಇಷ್ಟು ಅಂತ ಅಳಿತೀರಾ. ಕಬ್ಬಿಣ ಅಂತ ಬಂದಾಗ ಟನ್ನಲ್ಲಿ ತೊಗೊತೀರಾ. ಈ ರೀತಿ ನೀವು ಯಾವ ಪ್ರಾಡಕ್ಟನ್ನು ನೀವು ಅಳಿಬೇಕು ಅಂದ್ಕೊಂಡಿದ್ದೀರೋ ಅದ್ರ ಮೇಲೆ ಹೋಗುತ್ತೆ. ಆಮೇಲೆ ಈ ಕಾಸ್ಟ್ ಸೆಂಟರ್ ಅಂತ ಬಂದಾಗ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನಾದರೂ ಆಯಿತು ಅಂದರೆ ಹಿಯರ್ ವಿ ಕ್ಯಾನ್ ಕ್ಲಾಸಿಫೈ ಇಂಟು 2 ಟೈಪ್ಸ್ ಆಫ್ ಕಾಸ್ಟ್ ಸೆಂಟರ್. ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ನಿಮ್ಮ ಕನ್ಸನ್ನು ಯಾವ ಥರ ಡಿವೈಡ್ ಮಾಡ್ತೀವಿ, ಒಂದು ಪ್ರೊಡಕ್ಷನ್ ಸೆಂಟರ್, ಇನ್ನೊಂದು ಸರ್ವಿಸ್ ಕಾಸ್ಟ್ ಸೆಂಟರ್ ಅಂತ ಮಾಡ್ತೀವಿ. ಇಫ್ ಪ್ರೊಡಕ್ಷನ್ ಕಾಸ್ಟ್ ಸೆಂಟರ್ ಅಂತ ಬಂದರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳು ಏನು, ಇವಾಗ ನೀವು ಒಂದು ಮೆಷಿನ್ ತಯಾರು ಮಾಡ್ತಾ ಇದ್ದೀರಾ ಅಥವಾ ಒಂದು ಪ್ರಾಡಕ್ಟ್ನ ತಯಾರು ಮಾಡ್ತೀರಾ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಕಾಸ್ಟ್ ಎಷ್ಟಾಯಿತು ಅಂತ ಕಂಡುಹಿಡಿಯೋದು, ಲೇಬರ್ ಡಿಪಾರ್ಟ್ಮೆಂಟು ಅಥವಾ ವರ್ಕ್ಶಾಪ್ ಡಿಪಾರ್ಟ್ಮೆಂಟ್, ಮೀನ್ಸ್ ಅದನ್ನು ಆಟೋಮೊಬೈಲ್ಸ್ ತಯಾರು ಮಾಡೋದು, ಪ್ರಾಡಕ್ಟ್ನ ತಯಾರು ಮಾಡೋ ಡಿಪಾರ್ಟ್ಮೆಂಟ್ನ ನೋಡ್ಕೋತೀರಾ. ಅದೇ ರೀತಿ ಸರ್ವಿಸ್ ಕಾಸ್ಟ್ ಸೆಂಟರ್ ಅಂತ ಬಂದಾಗ ಸರ್ವ್ ಮಾಡ್ತಾರೆ ಅಷ್ಟೇ. ಈಗ ರಿಪೇರ್ ಶಾಪ್ ಇಟ್ಕೊಂಡಿರೋರು ಏನು ಮಾಡ್ತಾರೆ, ಅಲ್ಲಿ ನಿಮಗೆ ಯಾವುದೇ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಲ್ಲ, ಜಸ್ಟು ರಿಪೇರ್ ಮಾಡ್ತಾರೆ, ಅಂದರೆ ಸರ್ವಿಸ್ ಕೊಡ್ತಾರೆ. ಆ ಸರ್ವಿಸ್ಗೆ ಬೇರೆ ರೀತಿ ನಾವು ವರ್ಕ್ಶಾಪು, ರಿಪೇರ್ ಶಾಪು, ಇವೆಲ್ಲ ನಿಮಗೆ ಸರ್ವಿಸ್ ಕಾಸ್ಟ್ ಸೆಂಟರ್ಗೆ ಎಕ್ಸಾಂಪಲ್ಸ್ ಆಗ್ತವೆ. ಸೊ ಇವಾಗ ನಿಮಗೆ ಕಾಸ್ಟ್ ಸೆಂಟರ್ ಮತ್ತು ಕಾಸ್ಟ್ ಯೂನಿಟ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ, ಅದು ಕರೆಕ್ಟಾಗಿ ಅರ್ಥ ಆಗಿದ್ದರೆ ಯು ಪೀಪಲ್ ಗೋಯಿಂಗ್ ಟು ಆನ್ಸರ್ ದಿಸ್ MCQ. ಈ MCQಸ್ಗೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದನ್ನು ನೀವು ಓನಾಗಿ ಟ್ರೈ ಮಾಡಿ. ಐ ಜಸ್ಟ್ ರೀಡ್ ಔಟ್ ದ MCQs. The first one, a dash is a location, person or item of equipment or group of these for which costs may be ascertained and used for the purpose of control. Option A, cost center. Option B, revenue center. Second one, according to Chartered Institute of Management Accountant, England, a unit of product, service or time in relation to which cost may be ascertained or expressed is called option A, cost center. Option B, cost. Option C, cost unit. Option D, none of the above. The third question anta bandaga, it's a location or function of an organization in respect of which costs are ascertained. Option A, cost unit. Option B, cost center. Option C, profit center. Option D, revenue center. Try to find answer on your own. And fourth question will be, rent, rates and maintenance of buildings, the wages and salaries of storekeepers are the example of option A, cost center. Option B, cost unit. Option C, profit center. Option D, revenue center. So fifth question and last question, cloth per meter, cost per table made, cost per liter are the examples of option A, cost unit. Option B, cost center. Option C, both A and B. Option D, none of the above. Dear students, try to find answer on your own. If you understood this session, you people are able to answer these questions. And ಕನ್ಕ್ಲೂಷನಲ್ಲಿ ಹೇಳ್ತೀನಿ, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ ನಿಮಗೆ. ಕಾಸ್ಟ್ ಸೆಂಟರ್ ಅಂದರೆ ಯಾವ ವಸ್ತುವಿಗೆ ನಾವು ಬೆಲೆಯನ್ನು ಕಂಡುಹಿಡಿಬೇಕು ಅನ್ಕೋತೀವಿ, ಅದು ವಸ್ತು ಆಗಿರ್ಬೋದು, ಇಟ್ ಮೇ ಬಿ ಎ ಪರ್ಸನ್ ಆರ್ ಇಟ್ ಮೇ ಬಿ ಎ ಲೊಕೇಶನ್ ಆರ್ ಇಟ್ ಮೇ ಬಿ ಎ ಫಂಕ್ಷನ್, ಅದು ಒಂದು ವರ್ಕ್ ಕೂಡ ಆಗಿರ್ಬೋದು, ಅಥವಾ ಗ್ರೂಪ್ ಆಫ್ ದೀಸ್, ಫಾರ್ ವಿಚ್ ದ ಕಾಸ್ಟ್ ಮೇ ಬಿ ಅಸರ್ಟೈನ್ಡ್, ಅದಕ್ಕೆ ನಾವು ಕಾಸ್ಟ್ ಸೆಂಟರ್ ಅಂತ ಕರಿತೀವಿ. ಹಾಗೆ ಕಾಸ್ಟ್ ಯೂನಿಟ್ ಅಂದರೆ ಇಟ್ಸ್ ಎ ಕ್ವಾಂಟಿಟಿವ್ ಯೂನಿಟ್ ಅಥವಾ ಇಟ್ಸ್ ಎ ಮೆಷರಬಲ್ ಯೂನಿಟ್, ಇಟ್ಸ್ ಎ ಮೆಷರ್ಮೆಂಟ್.
ಕಾಸ್ಟ್ ಯೂನಿಟ್ ಅಂದರೆ ಮೆಷರ್ಮೆಂಟ್ ಫಾರ್ ವಿಚ್ ದ ಕಾಸ್ಟ್ ಮೇ ಬಿ ಅಸರ್ಟೈನ್ಡ್. ಯಾವ ವಸ್ತುವಿಗೆ ನಾವು ಕಾಸ್ಟನ್ನು ಕಂಡುಹಿಡಿಬೇಕೋ ಆ ಕಾಸ್ಟನ್ನು ಕಂಡುಹಿಡಿಯುವ ಒಂದು ವಿಧಾನ, ಆ ಎಕ್ಸ್ಪ್ರೆಷನ್ಸ್ ಏನಿದೆ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ. ಒಂದು ಕಾಸ್ಟನ್ನು ವ್ಯಾಲ್ಯೂವನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಅದಕ್ಕೆ ಮುಂಚೆ ನೀವು ಅದನ್ನು ಒಂದು ಹೇಗೆ ದ ಕಾಸ್ಟನ್ನು ಎಕ್ಸ್ಪ್ರೆಸ್ ಮಾಡಿ, ದ ವೇ ಆಫ್ ಎಕ್ಸ್ಪ್ರೆಷನ್ ಆಫ್ ಕಾಸ್ಟ್ ಆಫ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಒಂದು ವಸ್ತುವಿನ ಬೆಲೆಯನ್ನು ಎಕ್ಸ್ಪ್ರೆಸ್ ಮಾಡುವ ರೀತಿ ಏನಿದೆ, ದಟ್ ಮೆಷರ್ಮೆಂಟ್ ಆರ್ ದಟ್ ಮೀಡಿಯಮ್ ಈಸ್ ನೋನ್ ಆ್ಯಸ್ ಕಾಸ್ಟ್ ಯೂನಿಟ್. ಎಕ್ಸಾಂಪಲ್ ಕೆಜೀಸ್, ಟನ್ಸ್, ಪೀಸ್, ನಂಬರ್ಸ್, ಇದನ್ನೆಲ್ಲ ನಾವು ಕಾಸ್ಟ್ ಯೂನಿಟ್ ಅಂತ ಕರಿತೀವಿ. Hope you understood well and have a nice day. Thank you.